MNR ನ್ಯೂಸ್ಗೆ ಸ್ವಾಗತ. ನಾನು ನಟರಾಜ್ MNR. ಇದೇನಪ್ಪ ಇದು, ಕೊಳವೆ ಬಾವಿ ಹತ್ರ ಇಷ್ಟೊಂದು ಜನ ನಿಂತ್ಕೊಂಡು ಈ ರೀತಿಯಾಗಿ ನೋಡ್ತಾ ಇದ್ದಾರೆ. ಯಾವತ್ತೂ ನೀರನ್ನೇ ಕೊಳವೆ ಬಾವಿನ ನೋಡಿಲ್ವಾ ಅನ್ನೋ ಥರ ನೋಡ್ತಾ ಇದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇದು ಹೊಸದಾಗಿ ಕೊಡ್ತಿರೋ ಕೊಳವೆ ಬಾವಿ ಅಂದ್ಕೊಂಡಿದ್ದೀರಾ? ಇದು ನಿಮ್ಮ ನಿರೀಕ್ಷೆ ಸುಳ್ಳು. ಹಾಗಾದರೆ ಈ ಸ್ಟೋರಿ ನೋಡಿ ನಿಮಗೆ ನಿಜ ಸಂಗತಿ ಗೊತ್ತಾಗುತ್ತೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಕಸಬಾ ಹೋಬಳಿಯ ದೊಡ್ಡಗಟ್ಟಿನಬ್ಬೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಸರ್ಕಾರ ಗುಟ್ಟಳ್ಳಿ ಗ್ರಾಮದಲ್ಲಿ ಕುಡಿಯುವ ನೀರಿಗೆ 1998ರಲ್ಲಿ ಚಿಕ್ಕೇಗೌಡರ ಕಾಲದಲ್ಲಿ ಕೊರೆಸಿದ್ದ ಕೊಳವೆ ಬಾವಿ ಇದು. ಸರ್ಕಾರ ಗುಟ್ಟಳ್ಳಿ ಗ್ರಾಮಕ್ಕೆ ಹೊಂದಿಕೊಂಡಂತಿರುವ 207 ರಾಜ್ಯ ಹೆದ್ದಾರಿಯ ಪಕ್ಕದಲ್ಲಿ 1998ರಲ್ಲಿ ಕೊರೆಸಿದ್ದ ಕೊಳವೆ ಬಾವಿ. ಕೇವಲ 220 ಅಡಿಗಳಲ್ಲಿ ಸರ್ಕಾರ ಗುಟ್ಟಳ್ಳಿ ಗ್ರಾಮಕ್ಕೆ ಪೂರೈಸುವಷ್ಟು ನೀರು ಇದೊಂದೇ ಕೊಳವೆ ಬಾವಿಯಲ್ಲಿತ್ತು. 98ರಿಂದ 2013ನೇ ಇಸ್ವಿವರೆಗೂ ಸರ್ಕಾರ ಗುಟ್ಟಳ್ಳಿ ಗ್ರಾಮಕ್ಕೆ ಸಂಪೂರ್ಣ ನೀರಿನ ಸೆಲೆಯಾಗಿದ್ದ ಈ ಕೊಳವೆ ಬಾವಿಯನ್ನು ಕುಂಟು ನೆಪವೊಡ್ಡಿ ನೀರಿಲ್ಲವೆಂದೇಳಿ ಕೆಲವು ಗ್ರಾಮ ಪಂಚಾಯಿತಿ ಸದಸ್ಯರುಗಳ ಮತ್ತು ವಾಟರ್ಮೆನ್ನ ಕುತಂತ್ರದಿಂದಾಗಿ ಪಕ್ಕದಲ್ಲಿರುವ ಖಾಸಗಿ ಜಮೀನಿನ ಬೋರ್ವೆಲ್ಗೆ ನೀರಿಲ್ಲದಾಗುತ್ತೆ. ಆ ಬೋರ್ವೆಲ್ಗೂ ಇದಕ್ಕೂ ನೀರಿನ ಸೆಲೆಯ ಲಿಂಕ್ ಇದೆ ಅಂದೇಳಿ ಈ ಕೊಳವೆ ಬಾವಿಯನ್ನು ನೀರಿಲ್ಲ ಅನ್ನೋ ಕುಂಟು ನೆಪವೊಡ್ಡಿ ನಿಲ್ಲಿಸಲಾಗಿತ್ತು. 1998ರಿಂದ 2013ನೇ ಇಸ್ವಿವರೆಗೂ ನೀರನ್ನು ಪೂರೈಸ್ತಾ ಇದ್ದ ಈ ಕೊಳವೆ ಬಾವಿ ಇದ್ದಕ್ಕಿದ್ದಾಗೆ ನಿಂತೋಗಿದೆ ಅಂತೇಳಿ 2013ರಲ್ಲಿ ನೂತನವಾಗಿ ಆಯ್ಕೆಯಾಗಿದ್ದ MTB ನಾಗರಾಜ್ ಗಮನಕ್ಕೆ ತಂದಾಗ MTB ನಾಗರಾಜ್ ಅವರು ಬೇರೆ 3 ಕೊಳವೆ ಬಾವಿಗಳನ್ನು ಕೊರೆಸಿ ಆ 3 ಕೊಳವೆ ಬಾವಿಗಳಿಂದ ನೀರನ್ನು ಪೂರೈಸ್ತಾ ಇದ್ದರು. ಆದರೆ 2018ರಲ್ಲಿ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾದ STB ಮುನ್ರಾಜ್ರವರು ಈ ಕೊಳವೆ ಬಾವಿಯನ್ನು ಪರಿಶೀಲಿಸಿದಾಗ ಇದರಲ್ಲಿ ಸಾಕಷ್ಟು ಜೀವಜಲ ನೀರಿದೆ ಎಂಬ ಅಂಶ ಗೊತ್ತಾಯಿತು. ಕೆಲವರ ಕುತಂತ್ರದಿಂದ, ದೇಶ ರಾಜಕೀಯದಿಂದ ಈ ಕೊಳವೆ ಬಾವಿಯನ್ನು ಮುಚ್ಚಲಾಗಿತ್ತು. ಮತ್ತು ಈಗ ಇದನ್ನು ಎಲ್ಲರ ವಿರೋಧದ ನಡುವೆಯೂ ಈ ಕೊಳವೆ ಬಾವಿಯನ್ನು ಪರೀಕ್ಷಿಸಿ ಬೇರೆ ಮೋಟರನ್ನು ಬಿಟ್ಟಾಗ 3000 ಗ್ಯಾಲನ್ ನೀರು ಬರುತ್ತಿದೆ. ಈಗ ಸರ್ಕಾರ ಗುಟ್ಟಳ್ಳಿ ಗ್ರಾಮಕ್ಕೆ ಆಗಿ ಉಳಿಯುವಷ್ಟು ನೀರು ಈ ಕೊಳವೆ ಬಾವಿ ಒಂದರಲ್ಲೇ ಆಗುತ್ತೆ ಅಂತೇಳಿ ಗ್ರಾಮ ಪಂಚಾಯಿತಿ ಸದಸ್ಯರುಗಳಾದ ಕುಸುಮ, ನಾಗಮ್ಮ ಮತ್ತು ಅಧ್ಯಕ್ಷರಾದ STB ಮುನ್ರಾಜ್ರವರು ತಿಳಿಸುತ್ತಾರೆ. ಈ ಬಗ್ಗೆ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ C ನಾಗರಾಜ್ ಅವರು ಏನು ಹೇಳಿದ್ದಾರೆ ಬನ್ನಿ ನೋಡೋಣ. ಒಟ್ಟಿನಲ್ಲಿ ಮಿರಾಕಲ್ನಂತೆ ಬೇಸಿಗೆಯಲ್ಲಿ 220 ಅಡಿಯಲ್ಲೇ ಈ ಕೊಳವೆ ಬಾವಿಯಲ್ಲಿ 3000 ಗ್ಯಾಲನ್ ನೀರು ಬರುತ್ತಿರುವುದು ಆಶ್ಚರ್ಯಕರ. ಹೊಸಕೋಟೆ ತಾಲೂಕು ದೊಡ್ಡಗಟ್ಟಿನಬ್ಬೆ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರ್ತಕ್ಕಂಥ ಗುಟ್ಟಳ್ಳಿ ಸರ್ಕಾರಿ ಗುಟ್ಟಳ್ಳಿಯಲ್ಲಿ 1998ನೇ ಇಸ್ವಿಯಲ್ಲಿ ನಮ್ಮ ಚಿಕ್ಕೇಗೌಡರ ಕಾಲದಲ್ಲಿ ಇಲ್ಲಿ 207 ರೋಡಲ್ಲಿ ಒಂದು ಬೋರ್ವೆಲ್ ಕೊರೆಸಿದ್ರಂತೆ 220 ಅಡಿ. ಅದು 2013 ಗಂಟೆ ಓಡ್ಕೊಂಡಿತ್ತಂತೆ. 2013 ಆದಮೇಲೆ ಇದರಲ್ಲಿ ಬೋರ್ವೆಲ್ಲಲ್ಲಿ ನೀರಿಲ್ಲ ಅಂತ ಬೋರ್ವೆಲ್ಲು ಆಫ್ ಮಾಡಿಬಿಟ್ಟಿದ್ದಾರೆ ನಮ್ಮ ವಾಟರ್ ಮ್ಯಾನ್ ಅವರು. ಈಗ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂಥ STB ಮುನ್ರಾಜಣ್ಣವರು ಯಾರೋ ಹೇಳಿದ್ರಂತೆ ಈ ಬೋರಲ್ಲಿಂದ ನೀರಿದೆ ಚೆಕ್ ಮಾಡಿರಿ ಅಂತ ನಂಬರ್ಗಳೆಲ್ಲ ಹೇಳಿದಾಗ ಅವ್ರು ಬಂದು ಮೋಟ್ರನ್ನ ಎತ್ತಿ ಚೆಕ್ ಮಾಡಿ ಪೈಪ್ಲೈನ ತುಕ್ಕಿಡ್ದಿದ್ವಂತೆ. ಬೇರೆ ಪೈಪ್ಲೈನ್ ಹಾಕಿ ತಿರ್ಗಿ ಅದೇ ಮೋಟ್ರ್ ಬಿಟ್ಟಿದ ಮೇಲೆ ಇವತ್ತು ಒಂದು 3000 ಗ್ಯಾಲನ್ ನೀರು ಇದ್ದ ಬೇಸಿಗೆಯಲ್ಲಿ ನಮ್ಮ ಸರ್ಕಾರ ಗುಟ್ಟಳ್ಳಿ 207 ರೋಡಲ್ಲಿ ಹಾಕಿರ್ತಕ್ಕಂಥ ಬೋರ್ವೆಲ್ಲಲ್ಲಿ ಬರೀ 220 ಅಡಿ ಬೋರ್ವೆಲ್ ಹೊಡೆದಿರೋಂಥದ್ದಲ್ಲಿ ಇವತ್ತು ಈ ಬೇಸಿಗೆಯಲ್ಲಿ 3000 ಗ್ಯಾಲನ್ ನೀರು ಬರ್ತಾ ಇದೆ. ಈ ನೀರು ನಿಲ್ಸೋದಕ್ಕೆ ಕಾರಣ ಏನು ಸರ್? ಬೋರ್ವೆಲ್ ಈ ನಮ್ಮ ವಾಟರ್ ಮ್ಯಾನ್ಗೆ ಯಾರೋ ಹೇಳ್ಬಿಟ್ಟು, ಈ BJP ಲೀಡರ್ಗಳನ್ನ ಹೇಳ್ಬಿಟ್ಟು, ಇಲ್ಲಿ ಸುತ್ತಮುತ್ತ ಲೀಡರ್ಗಳು ಹೇಳ್ಬಿಟ್ಟು ಅವ್ರ ಬೋರ್ವೆಲ್ಗಳಲ್ಲಿ ನೀರು ಕಮ್ಮಿ ಆಗ್ಬಿಡುತ್ತೆ, ಈ ಬೋರ್ವೆಲ್ ಸ್ಟಾಪ್ ಮಾಡೋಂಥ ಏನೋ ಭಯ ಇಡ್ಸ್ಬಿಟ್ಟಿದ್ದಾರೆ ಆಗಿದ್ರು. ಇಲ್ಲಿ ಈ ಬೋರ್ವೆಲ್ಲಲ್ಲಿ ಸರ್ಕಾರ ಗುಟ್ಟಳ್ಳಿ ಪೂರ್ತಿ ಆಗ್ತಾಯಿತ್ತಂತೆ. ಆದರೂ ಇಲ್ಲಿ ಬೇರೆ BJP ಲೀಡರ್ಗಳು ವಾಟರ್ ಮ್ಯಾನ್ಗೆ ಸ್ವಲ್ಪ ಭಯ ಇಡಿಸಿ ಈ ಬೋರ್ವೆಲ್ ನೀರಿಲ್ಲ ಅಂತ ಹೇಳ್ಬಿಟ್ಟು ಅನೌನ್ಸ್ ಮಾಡಿಬಿಡು, ಎಲ್ಲರಿಗೂ ಹೇಳ್ಬಿಟ್ಟು ಬೋರ್ವೆಲ್ಲಲ್ಲಿ ನೀರಿಲ್ಲ ಅಂತ ಹೇಳ್ಬಿಡು. MTB ನಾಗರಾಜಣ್ಣವರು ಆಸ್ಕೊಡ್ತಾರೆ, ಕಾಂಗ್ರೆಸ್ ಸರ್ಕಾರ ಐತೆ ಇವತ್ತು ಎಷ್ಟು ಬೋರ್ವೆಲ್ಗೆ ಬೇಕಾದರೂ ಕೊಡ್ಸ್ಕೊಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ವಾಟರ್ ಮ್ಯಾನ್ ಭಯ ಇಡಿಸ್ಬಿಟ್ಟು ಈ ಬೋರ್ವೆಲ್ಲಿಂದ ನೀರಿಲ್ಲ ಅಂತ ಹೇಳಿ ಸ್ಟಾಪ್ ಮಾಡಿಸ್ಬಿಟ್ಟವ್ರೆ. ಈಗ ಅವರು ಹೇಳಿದ್ಮೇಲೆ ಈ ಬೋರ್ವೆಲ್ ನೀರು ಜಾಸ್ತಿ ಇತ್ತು, ಯಾಕೆ ಇದನ್ನ ಆಫ್ ಮಾಡಿದ್ರಂತ ಊರಿನ ಗ್ರಾಮಸ್ಥರು ಕೇಳ್ಕೊಂಡಾಗ, ಗ್ರಾಮ ಪಂಚಾಯತಿ ಅಧ್ಯಕ್ಷರ ಹತ್ರ, ಗ್ರಾಮ ಪಂಚಾಯತಿ ಮೆಂಬರ್ಗಳ ಹತ್ರ ಕೇಳ್ಕೊಂಡಾಗ ಅವರು ಮೋಟ್ರನ್ನ ಎತ್ತಿ ಚೆಕ್ ಮಾಡಿ ಪೈಪ್ಲೈನ್ ತುಕ್ಕಿಡ್ದಿತ್ತು ಅಂತ ಗೊತ್ತಾದ ಮೇಲೆ ಪೈಪ್ಲೈನ್ ರೆಡಿ ಮಾಡಿ ಬಿಟ್ಟ ಮೇಲೆ
ಈಗ 3000 ಗ್ಯಾಲನ್ ನೀರು ಬರ್ತಾ ಇದೆ. ನಾವು ನಂದಗುಡಿ ಜಿಲ್ಲಾ ಪಂಚಾಯತಿ ವ್ಯಾಪ್ತಿನಾಗ MP ಮೆಂಬರ್ ಆಗಿದ್ದೀನಿ. ಇಲ್ಲಿ ಕಣ್ಣೂರಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷ STP ಮುರುಘಾಜನವರು, ಇಲ್ಲಿ ಸರ್ಕಾರ ಗುಟ್ಟಳ್ಳಿ ನಾಗಪ್ಪನವರು, ಪುಷ್ಪ ಅವರು, ಇವರಿಬ್ಬರು ಗ್ರಾಮ ಪಂಚಾಯತಿಗಳು ಇವತ್ತು ಬಂದು ಅವ್ರ ಸಮ್ಮುಖದಲ್ಲಿ ಇವತ್ತು ನಮಗೆಲ್ಲರಿಗೂ ಖುಷಿಯಾಗಿದೆ. ಎಲ್ಲ ಗ್ರಾಮಸ್ಥರು ನೋಡ್ಕೊಂಡು ಈ ಸರ್ಕಾರ ಗುಟ್ಟಳ್ಳಿಗೆ ಇವತ್ತು ಆನಂದ ಆಗಿದೆ. ಈ ಬಿರ್ಬಿಸ್ ಕಾಲದಲ್ಲಿ 1500 ಅಡಿ ಬೋರ್ವೆಲ್ ಕೊರ್ಸ್ರೇನು ಇವತ್ತು ನೀರಿಲ್ಲದ ಕಾಲದಲ್ಲಿ ಬರೀ 220 ಅಡಿ ಬೋರ್ವೆಲ್ಲಲ್ಲಿ ಇಷ್ಟೊಂದು ನೀರು ಬರ್ತಾ ಇದೆ ಅಂತಂದರೆ ನಮಗೆ ಹೆಮ್ಮೆ ಆಗುತ್ತದೆ. ಇವಾಗ ಸರ್ಕಾರ ಗುಟ್ಟಳ್ಳಿಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಸರ್ಕಾರ ಗುಟ್ಟಳ್ಳಿಯಲ್ಲಿ ನೀರಿಲ್ಲ ಅಂತ ಅಂದ್ಬಿಟ್ಟು ನಾವು MTB ಹತ್ರ ಹೋಗಿ ದೂರ ಹೇಳಿ ಒಂದು ಬೋರ್ ಹಾಕ್ಸ್ಕೊಂಡ್ರೆ ಅದರಲ್ಲಿ ನೀರು ಸಿಕ್ಕಲಿಲ್ಲ. ಆದರೆ ಈ ಬೋರಲ್ಲಿ ನೀರಿಲ್ಲ ಅಂತ ಅಂದ್ಬಿಟ್ಟು ನಾವು ಸುಮ್ಮನೆ ಇದ್ದೋಗಿದ್ರೆ ಈಗ ಚೆಕ್ ಮಾಡೋದನ್ನು ನೀರು ಸಿಕ್ಕಿದೆ. ನಾನು ಮೋಟ್ರ್ ಕೊಡಲ್ಲ ಅಂದ್ರೇನು ಇಲ್ಲಕ್ಕ ನೀವು ಕೊಡಲೇಬೇಕು, ಬೇರೆ ಮೋಟ್ರ್ ಬೋರಲ್ಲಿ ಇಳಿಸಿ ನಾನು ನೋಡಿ ಚೆಕ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇದು ಮಾಡಿ ನೀರು ತಂದವ್ರೆ. ಈ ಬೇಸಿಗೆ ಸ್ಟಾರ್ಟ್ ಆಗಿದ ತಕ್ಷಣ ನಾವು ನೀರಿಗೆ ಏನು ಮಾಡಬೇಕು ಅಂತ ನಮ್ಗೆ ಎಲ್ಲೋ ಒಂದು ಕಡೆ ಮನಸ್ಸಲ್ಲಿತ್ತು. ಆದರೆ ಈ ಬೋರ್ ನಿಂತೋಗಿದ್ದ ಬೋರಲ್ಲಿ ಇಷ್ಟು ನೀರಿದೆ, ನಮ್ಮ ಗುಟ್ಟಳ್ಳಿಗೆ ಬೇಸಿಗೆ ಕಾಲದಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಅಂತ ನಂಗೆ ತುಂಬ ಖುಷಿ ಆಗ್ತಾ ಇದೆ. ಈ ಬೋರು ನಮ್ಮ ಚಿಕ್ಕೇಗೌಡರು ಕಾಲದಲ್ಲಿ ಕೊರೆದಂಥ ಬೋರ್ ಇದು. ಬರೀ 220 ಅಡಿ ಬೋರ್ ಇದು. ಇದರಲ್ಲಿ ಸತ್ಯಕ್ಕೆ 2 ಇಂಚು ನೀರು ಫುಲ್ಲಾಗಿ ಬರ್ತಾಯಿತ್ತಂತೆ. ಇದು 2013ರಲ್ಲಿ ಈ ಬೋರ್ಗಲ್ಲು ನೀರಿಲ್ಲ ಅಂತ ಹೇಳ್ಬಿಟ್ಟು ಇದು ರಾಜಕಾರಣಿಗಳ ಕುತಂತ್ರನ ಇಲ್ಲ ವಾಟರ್ ಮ್ಯಾನ್ ಕುತಂತ್ರನ ಇದು ಈ ನೀರನ್ನ ಬೋರಿಲ್ಲ ಅಂತ ಹೇಳ್ಬಿಟ್ಟು ಬೋರ್ನ ಬಿಟ್ಬಿಟ್ಟಿದ್ರು. ಇದು ಯಾರ ಗಮನಕ್ಕೆ ಬಂದಿರಲಿಲ್ಲ, ಇದು ಹಿಂಗೆ ಬಂದಿತ್ತು. ಮೊನ್ನೆ ನನಗೆಲ್ಲ ಒಂದು 15 ದಿವಸದಾಗ ಯಾರೋ ಒಬ್ಬರು ಮಾಹಿತಿ ಕೊಟ್ಟರು ನನಗೆ, ಮುನ್ರಾಜ್ ನೀನು ಅಧ್ಯಕ್ಷ ಆಗಿದ್ಯಪ್ಪ, ಇದು ಈ ಬೋರ್ ಬಗ್ಗೆ ಯಾರು ಗಮನ ಹಚ್ಕೊಳ್ಳಲ್ಲ, ನೀವು ದಯಮಾಡಿ ಆ ಬೋರ್ ಬಗ್ಗೆ ಸ್ವಲ್ಪ ಗಮನ ಹಚ್ಕೊಬೇಕು ಅಂದ್ರೆ ಯಾವ ಬೋರನ್ನ ಅಂತ ನಾನು ಕೇಳಿದೆ. ಈ 207 ರೋಡ್ ಪಕ್ಕದಾಗ ಒಂದು ಬೋರ್ ಐತೆ. ಆ ಬೋರಾಗ 2 ಇಂಚ್ ನೀರು ಫುಲ್ಲಾಗಿ ಬರ್ತಾಯಿತ್ತು. ಅದು ಇದ್ದಕ್ಕಿದ್ದಂಗೆ ಇವರು ಈ ಬೋರ್ ಇದು ನಿಲ್ಸಾಕಿದ್ರು. ಆಮೇಲೆ ನಮ್ಮ ಗ್ರಾಮ ಪಂಚಾಯತಿ ಮೆಂಬರ್ಗಳ ಹತ್ರ ನಮ್ಮ ನಾಗಕ್ಕನವರು, ಪುಷ್ಪಮ್ಮನವರು ಇವ್ರ ಹತ್ರ ಗ್ರಾಮದವ್ರ ಹತ್ರ ಮಾತಾಡಿದೆ. ಅಕ್ಕ ಹಿಂಗೆ ಮೋಟ್ರ್ ಐತೆ ಅದನ್ನ ತೆಗೆದುಬಿಟ್ಟು ಬೇರೆ ಬೋರ್ ಬಿಡ್ಬೇಕಂತ ಅಂತ ಹೇಳಿದ್ದೆ. ಇವನು ವಾಟ್ರ್ ಮ್ಯಾನು ಊರೆಲ್ಲರೂ ಫೋನ್ ಹಾಕ್ಬಿಟ್ಟಾನೆ, ಯಾವುದೇ ಕಾರಣಕ್ಕೆ ಮೋಟ್ರ್ ತೆಗೆದುಬಿಡ್ಬೇಡ್ರಿ, ಆ ಮೋಟ್ರ್ ಒಳಗೆ ಇರಬೇಕು ಅಂತ. ಅವರು ನಂಗೆ ಬೇಜಾನ್ ಜನ ಪ್ರಯತ್ನ ಪಟ್ಟರು, ನಾವು ಗೋತೊಟ್ಟಿ ಕಟ್ತೀರಿ, ನಮ್ಗೆ ನೀರು ಬೇಕು ಅಂತ. ಅಣ್ಣ ನೀವೇನೇ ಕಟ್ಟ್ರಿ ನಾವು ನೀರು ಕೊಡ್ತೀರಿ, ಆ ಮೋಟ್ರ್ ತೆಗಿಬೇಕು ಅಂತ ತೆಗೆಸಿದೆ. ಆಮೇಲೆ ಈ ಬೋರ್ಗೆ ಬಂದು ಮೋಟ್ರ್ ತೆಗಿಸಿ ಇದಕ್ಕೆ ಮೋಟ್ರ್ ಬಿಟ್ರಿ. ಈ ಮೋಟ್ರ್ ಬಿಟ್ಬಿಟ್ಟು ನಾನು ಈ ಬೋರ್ ಎತ್ತೋತ್ತಾಗ ಹೇಳಿದ್ನಿ, ಎಷ್ಟು ಅಡಿಯಪ್ಪ ಅಂತ. ಅಣ್ಣ 220 ಅಡಿ ನೀರೆಲ್ಲ ನಾವು ಒಣಗೋಗ್ಬಿಡ್ತು ಅಂತ ವಾಟ್ರ್ ಮ್ಯಾನು. ಸರಿ ಆಯ್ತು, ಮೋಟ್ರ್ ಬಿಡೋದ್ನಾಗ ನಮ್ಮ ಗುಟ್ಟಳ್ಳಿ ಗ್ರಾಮಸ್ಥರು ಇಲ್ಲಪ್ಪ ನೀರು ತೆಗೆದು ಏನು ಬಿಡೋದು ಅಂದರು. ಆಯ್ತಣ್ಣ ನೋಡೋಣ ನೀರು ಅಂತ ಮೋಟ್ರ್ ಬಿಟ್ಟು ಚೆಕ್ ಮಾಡಿ ಬಿಟ್ಟಾಗ ಈ ನೀರು ಇದಕ್ಕೆ ಈ ಊರಿಗಾಗಿ ಇನ್ನೂ ಒಂದು ಊರ್ಕಾದ ನೀರು 2 ಊರ್ಕಾದ ನೀರು ಅಷ್ಟು ನೀರು ಬರ್ತದೆ ಈ ಬೇಸಿಗೆ ಕಾಲದಲ್ಲಿ. ಇದು ನಮಗೊಂಥರ ಖುಷಿ ಆಗ್ತದೆ. ಮೊನ್ನೆ ಕೂಡ MTB ನಾವು ಹೇಳಿದ್ರಿ, ಅಣ್ಣ ಗುಟ್ಟಳ್ಳಿ ಗ್ರಾಮಕ್ಕೆ ನೀರಿಲ್ಲ ಅಣ್ಣ, ಒಂದು ಬೋರ್ ಕೊರಿಬೇಕಣ್ಣ ಅಂತ ಹೇಳಿದ್ರಿ. ಅವ್ರಿಗೂ ನಾವು ಫೋನ್ ಮಾಡಿ ಹೇಳಿದೆ, ಅಣ್ಣ ಹಿಂಗೆ ಆಯಿತು, ಇಂಥ ಬೋರ್ 220 ಅಡಿಗೆ ಇಷ್ಟು ನೀರು ಬರ್ತದೆ, ಏನೋ ಮುನ್ರಾಜ ಇಷ್ಟು ನೀರು ಬರ್ತದೆ, ಇಷ್ಟು ಚೆನ್ನಾಗಿ ಬರ್ತದೆ, ಏನಪ್ಪ ಅಂದು ಖುಷಿ ಆಯಿತು. ಆ ಊರಷ್ಟು ಕುಡಿಯೋಷ್ಟು ನೀರು ಸಿಗ್ತದೆ, ಏನು ತೊಂದರೆ ಇಲ್ಲ. ಅದರಲ್ಲಿ ಆ ನೀರನ್ನ ಇಮಿಡಿಯೇಟ್ಲಿ ನೀನು ಪೈಪ್ ಹಾಕಿ ಟ್ಯಾಂಕ್ ಕಲೆಕ್ಷನ್ ಕೊಡಿಸ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಮಿನಿಸ್ಟ್ರು ಕೂಡ ಹೇಳಿದ್ರು. ಆದ್ದರಿಂದ ಇಂಥ ಬೋರ್ಗಳನ್ನ ಎಷ್ಟೋ ನೋಡಪ್ಪ ಹುಡುಕಿ ಇದು ನೀವು ಕೆಲಸ ಮಾಡ್ಬೇಕಲ್ಲಿ ಈ ಥರ ನೀರುಗಳು ಬರೋಂಗೆ ಎಷ್ಟು ಬೋರ್ಗಳು ಮುಚ್ಚಾರಿ ಅವ್ರು ನೋಡಿ ಕಂಡಿಡಿ ಅಂತ ಹೇಳಿದ್ರೆ, ಅದು ಮುಂದೆ ಯಾವ ಗ್ರಾಮದಾಗ ಯಾವ ಬೋರ್ನಾಗೆಲ್ಲ ಹೋಗಿ ನೋಡಿ ಇನ್ನು ಉಳಿದಂಥ ಬೋರ್ಗೆ ಒಂದು ಮೋಟ್ರ್ ಹೆಚ್ಚುವರಿ ಮೋಟ್ರ್ ಮಾಡ್ಕೊಂಡು ಎಲ್ಲ ಕಡೆ ಇಳಿಸಿ ಚೆಕ್ ಮಾಡಿ ನಾನು ಈ ಕೆಲಸ ಮಾಡ್ತೀನಿ. ಈ ಗುಟ್ಟಳ್ಳಿ ಗ್ರಾಮಸ್ಥರಿಗೆ ಹೇಳೋದಂದ್ರೆ ಪಂಚಾಯತ್ ನೀರು ಸಮಸ್ಯೆಯಿಂದ ನಾವು ನೋಡ್ಕೊಂತೀರಿ, ನಮ್ಮ ಕೈ ಆದಷ್ಟು ಪ್ರಯತ್ನ ಪಡ್ತೀರಿ. ಹಂಗೆ ನಾನು ಅಷ್ಟು ಪ್ರಯತ್ನ ಪಡೋಕೆ ಆಗಲಿಲ್ಲ ಅಂದರೆ ನಮ್ಮ ಶಾಸಕರು ಹೇಳಿದ್ರೆ ಟ್ಯಾಂಕರಿಗೆ ಕಾದು ನೀರು ಓಡಿಸ್ಬೇಕು, ನನಗೆ ಫೋನ್ ಬರಬಾರ್ದು ನೀರಿನ ಬಗ್ಗೆ ಅಂತ ಹೇಳಿದ್ರೆ ನಾನು ಆ ಥರ ನಡ್ಕೊಂತೀನಿ. ಇದು ಎರಡೊಂದು ಮಾತಿಲ್ಲ.